ಇಡೀ ರಾಜ್ಯದಲ್ಲೇ ತೀವ್ರತರವಾಗಿ ಚರ್ಚೆಯಾಗಿದ್ದಂತಹ ಪ್ರಕರಣ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಕರಣ. ಆದರೆ ಈ ಕೇಸ್ಗೆ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಈಗ ಲೈಂಗಿಕ ದೌರ್ಜನ್ಯವೇ ಆಗಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ. ನೋಡಿ, ಮಹಿಳೆ ಮೊದಲು ಹೇಳಿದಂತಹ ಮಾತುಗಳು ಈಗ ಹೇಳ್ತಾ ಇರುವಂತದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಸ್ವಾಮೀಜಿಗಳ ಮೇಲೇನೆ ಹಲ್ಲೆ ಆಗಿತ್ತು. ಜಯಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದ್ರು, ಕೆಲವು ಗುಂಪು ಕಟ್ಟಿಕೊಂಡು ಬಂದ್ರು, ಜಯಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದ್ರು. ಯಾವಾಗ ಸ್ವಾಮೀಜಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿದ್ರು, ಯಾವಾಗ ಸತ್ಯ ಏನಿದೆ ಆಚೆ ಬರಬೇಕು, ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಮಾಜದ ಪರವಾಗಿ ನಡೀತಾ ಇರುವಂತಹ ಹೋರಾಟ, ಅದನ್ನ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ಅಂತ ಸ್ವಾಮೀಜಿಗಳು ಹೇಳಿದ್ರು. ಪ್ರಕರಣ ಕೂಡ ದಾಖಲು ಮಾಡಿದ್ರು. ಈಗ ಮಹಿಳೆ ಹೇಳ್ತಾ ಇರುವಂತದ್ದು, ನನ್ನ ಸ್ವಾಮೀಜಿ ಮೇಲಿನ ಆರೋಪಗಳೇನಿತ್ತು ಎಲ್ಲವೂ ಕೂಡ ಸುಳ್ಳು, ನಾನು ಏನು ಆರೋಪಗಳನ್ನ ಮಾಡಿದ್ದೆ ಆರೋಪಗಳೇ ಸುಳ್ಳು ಅಂತ ಮಹಿಳೆ ಹೇಳಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇದಕ್ಕೆ ನಾನು ಸ್ಪಷ್ಟೀಕರಣ ಕೂಡ ಕೊಡ್ತೀನಿ. ನನ್ನ ಅವರ ನಡುವಿನ ಸಂಬಂಧ ಭಕ್ತೆ ಗುರುವಿನ ಸಂಬಂಧ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ, ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ, ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ, ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ. ಏನು ಆ ಮಹಿಳೆ ಏನು ಹೇಳ್ತಾ ಇದ್ರಿ ಅನ್ನುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಜೊತೆಗೆ ಕೋರ್ಟ್ಗೂ ಕೂಡ ನಾನು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅವರು ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜೊತೆಗೆ ಯಾವ ಗಂಭೀರ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದು ಆ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತಹ ಕೆಲಸ ಅಲ್ವಾ? ಹಾಗಾದ್ರೆ ಸಾರ್ವಜನಿಕ ಬದುಕಿನಲ್ಲಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತಹ ಕೆಲಸ ಅಲ್ವಾ? ಅದು ಕೂಡ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಬಹುದೊಡ್ಡ ಪ್ರತಿಭಟನೆ ನಡೆಯಿತು. ಆ ಪ್ರತಿಭಟನೆಯ ನೇತೃತ್ವವನ್ನು ಜಯಮೃತ್ಯುಂಜಯ ಸ್ವಾಮೀಜಿಗಳು ವಹಿಸಿಕೊಂಡಿದ್ರು. ಆದರೆ ಈ ಪ್ರಕರಣದಲ್ಲಿ ಅವರ ಮೇಲೆ ಕೇಳಿ ಬಂದಿದ್ದ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಆರೋಪಗಳು ಕೇಳಿಬಂತು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡೋದಕ್ಕಂತ ಕೆಲವರು ಮುಂದಾದರು. ಆದರೆ ಇದೆಲ್ಲದಕ್ಕೂ ಯಾರು ಹೊಣೆ? ಹಾಗಾದ್ರೆ ಈಗ ಆ ಮಹಿಳೆ ಈಗ ಹೇಳ್ತಾ ಇರುವಂಥದ್ದು, ಇಲ್ಲ ಆ ರೀತಿ ಏನಾಗೇ ಇಲ್ಲ, ನನ್ನ ಮತ್ತು ಅವರ ಸಂಬಂಧ ಏನಿದೆ ಅದು ಗುರು ಹಾಗೂ ಒಬ್ಬ ಭಕ್ತೆಯ ಸಂಬಂಧ, ನಾನು ಸ್ವಾಮೀಜಿ ವಿರುದ್ಧ ಯಾವುದೇ ದೂರನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಬೇರೆ ಯಾರೋ ಒಬ್ಬರು ದೂರು ಕೊಟ್ಟಿದ್ದಾರೆ ಅಂತ ಈಗ ಪಲ್ಟಿ ಹೊಡಿತಾ ಇದ್ದಾರೆ. ನಾವು ಗುರುಗಳ ಬಳಿ ಹಣಕ್ಕೆ ಡಿಮ್ಯಾಂಡೂ ಮಾಡಿಲ್ಲ. 4 ದಿನಗಳಲ್ಲಿ ಎಲ್ಲವನ್ನೂ ಕೂಡ ನಾನು ವಿವರವಾಗಿ ತಿಳಿಸ್ತೀನಿ, ಏನಾಗಿದೆ ಏನಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಗುರುಗಳ ವಿರುದ್ಧ ಏನು ಆರೋಪಗಳನ್ನು ಮಾಡಿದ್ರು, ಯಾರು ಮಾಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ವಿಡಿಯೋ ಮೂಲಕ ಈಗ ಮಹಿಳೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸ್ವಾಮೀಜಿಗಳ ವಿರುದ್ಧ ಏನಾದರೂ ನಿಜಕ್ಕೂ ಷಡ್ಯಂತ್ರ ನಡೀತಾ? ನೋಡಿ, 4 ದಿನಗಳಲ್ಲಿ ನಾನು ಎಲ್ಲವನ್ನೂ ಕೂಡ ವಿವರವಾಗಿ ತಿಳಿಸ್ತೀನಿ. ಪ್ರಕರಣ ನಾನು ದಾಖಲು ಮಾಡಿದ್ದಲ್ಲ, ಬೇರೆ ಯಾರೋ ದಾಖಲು ಮಾಡಿದ್ದಾರೆ ಅಂತ ಮಹಿಳೆ ಹೇಳ್ತಾ ಇದ್ದಾರೆ. ಅಂತಂದ್ರೆ ನಿಜಕ್ಕೂ ಕೂಡ ಇದು ಷಡ್ಯಂತ್ರ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಸ್ವಾಮೀಜಿಗಳ ತೇಜೋವಧೆ ಮಾಡೋದಕ್ಕೆ ನಡೀತಾ, ಅಥವಾ ಸ್ವಾಮೀಜಿಗಳ ಏನು ಹೋರಾಟ ನಡೀತಾ ಇತ್ತು ಆ ಹೋರಾಟದ ದಿಕ್ಕು ದೆಸೆಯನ್ನ ಬದಲಿಸೋದಕ್ಕೆ ಈ ರೀತಿಯ ಒಂದು ಆರೋಪ ಮಾಡಲಾಯಿತಾ? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತಲ್ವೇ? ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸಾಹಿಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಮಾಡಿದಂತಹ ಗಂಭೀರ ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಕರಣನೇ ದಾಖಲು ಮಾಡಿಲ್ಲ, ನಾನು ಮತ್ತು ಅವರ ಸಂಬಂಧ ಗುರು ಹಾಗೂ ಶಿಷ್ಯ ಸಂಬಂಧ ಅಂತ ಈಗ ಆ ಮಹಿಳೆ ಹೇಳುತ್ತಾ ಇದ್ದಾರೆ. ಆದರೆ ಏನು ಡ್ಯಾಮೇಜ್ ಆಯಿತು ಸಾರ್ವಜನಿಕ ಜೀವನದಲ್ಲಿ ಅವರಿಗಾಗಿರುವಂತಹ ಡ್ಯಾಮೇಜು,
ಅವರಿಗಾಗಿರುವಂತಹ ಅವಮಾನ, ಇದನ್ನ ಸರಿಪಡಿಸೋರು ಯಾರು? ಈ ರೀತಿಯ ಪ್ರಕರಣಗಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ದೌರ್ಜನ್ಯ ಎಸಗುವಂಥದ್ದು, ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ? ಈ ಮಹಿಳೆ ಏನೇನು ಹೇಳಿದ್ದಾರೆ, ಈ ಪ್ರಕರಣದಲ್ಲಿ ಏನೇನಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ಖ್ಯಾತನಾಮರ ಮೇಲೆ ಕಳಂಕವನ್ನ ಮೆತ್ತಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಅನೇಕ ಪ್ರಕರಣಗಳನ್ನು ರಾಜ್ಯದಲ್ಲಿ ನಾವು ಗಮನಿಸಿದ್ದೀವಿ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಆದರೆ ಆಧ್ಯಾತ್ಮಿಕವಾಗಿ ಒಂದು ಉತ್ತಮ ಹೆಸರನ್ನು ಸಂಪಾದಿಸಿದ್ದ ಮತ್ತು ಸಾಮಾಜಿಕ ಕಳಕಳಿ ಇದ್ದಂತಹ ಒಂದು ಸ್ವಾಮೀಜಿಯ ವಿರುದ್ಧ ಈ ತರಹದ್ದು ಆರೋಪದ ಮುಖಾಂತರವಾಗಿ ಪ್ರತ್ಯಕ್ಷಗೊಂಡ ಪ್ರಕರಣ ಇದು. ಈಗ ಅದೇ ಹೆಣ್ಣು ಮಗಳು, ನಾನು ಸ್ವಯಂ ಪ್ರೇರಿತಳಾಗಿ ದೂರೇ ಕೊಟ್ಟಿಲ್ಲ, ನನ್ನ ಹೆಸರನ್ನು ಬಳಸಿಕೊಂಡು ಯಾರೋ ದೂರು ಕೊಟ್ಟಿದ್ದಾರೆ, ನನ್ನ ಮತ್ತು ಸ್ವಾಮೀಜಿಯ ನಡುವಿನ ಸಂಬಂಧ ನೋಡಿ. ಫ್ರೀಡಂ ಟಿವಿ ವಿಸ್ತೃತವಾಗಿ ಬ್ರೇಕ್ ಮಾಡಿತ್ತು. ಈ ಪ್ರಕರಣದಲ್ಲಿ ಏನೋ ಒಂದು ನಡೆದಿರಬಹುದು, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡುವಂತಹ ಷಡ್ಯಂತ್ರಗಳು ಆಗಿರಬಹುದು ಅನ್ನೋ ಶಂಕೆ ಇವತ್ತು ನಿನ್ನೆಯಲ್ಲ, ಆರಂಭದಿಂದಲೇ ಫ್ರೀಡಂ ಟಿವಿ ಹೇಳ್ಕೊಂಡು ಬಂತು. ಆದರೆ ಈ ಪ್ರಕರಣದಲ್ಲಿ ನೋಡಿ, ಇವತ್ತು ಆ ಸತ್ಯಾಂಶ ಹೊರಬೀಳುತ್ತಾ ಇದೆ. ಯಾವ ವ್ಯಕ್ತಿತ್ವವನ್ನು ಘಾಸಿ ಮಾಡೋದಕ್ಕೆ ಪ್ರಯತ್ನ ಪಡಲಾಯಿತೋ ಆ ವ್ಯಕ್ತಿತ್ವದ ವಿರುದ್ಧ ಇದ್ದಂತಹ ಹೆಣ್ಣು ಮಗಳು, ಆ ಹೆಣ್ಣು ಮಗಳು ಪ್ರತ್ಯಕ್ಷಗೊಂಡು ಹೇಳ್ತಾಳೆ, ನನಗೂ ಮತ್ತು ಸ್ವಾಮೀಜಿಯ ನಡುವಿನ ಸಂಬಂಧ ಏನು ಅಂತ ಕೇಳಿದ್ರೆ ಒಂದು ಭಕ್ತೆ ಅಥವಾ ಗುರು ಶಿಷ್ಯರ ಸಂಬಂಧ. ಸೊ ಸ್ವಾಮೀಜಿ ಆ ತರಹದ ಒಂದು ನಡವಳಿಕೆ ಇರತಕ್ಕಂತಹ ಸ್ವಾಮೀಜಿ ಅಲ್ಲ. ಅವರ ಏನು ಬೋಧನೆಯೂ ಒಳ್ಳೆಯ ರೀತಿಯಲ್ಲೇ ಇತ್ತು, ಜೊತೆಗೆ ಅವರು ಕೊಡ್ತಾ ಇದ್ದಂತಹ ಸಲಹೆಯೂ ಕೂಡ ಅತ್ಯುತ್ತಮವಾದಂತಹ ಸಲಹೆಗಳಾಗಿತ್ತು. ಅವರ ವ್ಯಕ್ತಿತ್ವ ಜೊತೆಗೆ ಅವರ ಗುಣ ಸ್ವಭಾವಗಳು ಎಲ್ಲವೂ ಕೂಡ ಮಾದರಿಯುತವಾದಂತಹ ಒಂದು ವ್ಯಕ್ತಿತ್ವ ಅದು. ಅವರ ವಿರುದ್ಧ ಯಾರೋ ಒಬ್ಬರು ವ್ಯವಸ್ಥಿತವಾಗಿ ಪಿತೂರಿ ಅಥವಾ ಬೇರೆ ತರಹದಲ್ಲಿ ಕೆಟ್ಟ ಹೆಸರು ತರಬೇಕು ಅನ್ನೋ ಪ್ರಯತ್ನಗಳಾಗ್ತಾ ಇದೆ. ನಾನು ದಾಳ ಆಗಿದ್ದೆ, ನನ್ನ ಹೆಸರು ಮತ್ತು ನನ್ನ ಗುಣಗಳನ್ನು ಬಳಸ್ಕೊಂಡು ಯಾರೋ ಸ್ವಾಮೀಜಿಯ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಕ್ಲಾರಿಟಿಯ ವಿಡಿಯೋ ಈಗ ಹೊರಬಂದಿರತಕ್ಕಂತಹದ್ದು. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗಾದ್ರೆ ಸತ್ಯಾಂಶ ಏನು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗುತ್ತೆ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಈ ರೀತಿಯ ಘಟನಾವಳಿಗಳನ್ನು ನೋಡಿದ್ದೀವಿ. ಯಾರು ತಪ್ಪಿತಸ್ಥರಿರ್ತಾರೆ ಅಂಥವರ ವಿರುದ್ಧ ಕೇಳಿಬಂದಂತಹ ಆರೋಪಗಳಿಗಿಂತ ಹೆಚ್ಚು ಈ ರೀತಿ ಏನು ಮಾಡದೇ ಇರುವಂತಹ ಕೆಲವು ವ್ಯಕ್ತಿಗಳ ಮೇಲೆ ಕೇಳಿಬಂದಂತಹ ಆರೋಪಗಳೇ ಹೆಚ್ಚು. ದೇಶದಲ್ಲಿ ಶಂಕರಾಚಾರ್ಯರ ಮೇಲೂ ಕೂಡ ಪೋಕ್ಸೋ ಕೇಸನ್ನೇ ದಾಖಲಿಸಿಬಿಟ್ರು. ಅದಾದ ನಂತರ ಆ ಪ್ರಕರಣದ ತನಿಖೆಯಲ್ಲಿ ಯಾವುದೇ ಸತ್ಯಾಂಶ, ವಾಸ್ತವಾಂಶಗಳೇ ಕಂಡು ಬರೋದಿಲ್ಲ. ಏನು ನಡೀತಾ ಇದೆ ಹಾಗಾದರೆ? ಉದ್ದೇಶ ಏನಾಗಿತ್ತು ಆ ವ್ಯಕ್ತಿಗಳದ್ದು? ಯಾರು ಜಯಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಆರೋಪಗಳನ್ನು ಮಾಡಿದ್ರು, ಈ ಷಡ್ಯಂತ್ರವನ್ನು ಹೆಣದ್ರು? ಈ ಸಂಪೂರ್ಣ ಕಥೆ ಏನಿತ್ತು, ಅದರ ಮಾಸ್ಟರ್ ಮೈಂಡ್ ಯಾರು? ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ರು? ಜೊತೆಗೆ ಅವರಿಗಾಗಿರುವಂತಹ ಆ ಒಂದು ನೋವು, ಅವರಿಗಾಗಿರುವಂತಹ ಆ ಒಂದು ಅಪಮಾನ, ಅದನ್ನು ಸರಿಪಡಿಸ್ಕೊಡೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.